ವೆಲ್ಕಮ್ ಟು ಸಂಕಲ್ಪ ಲೈಫ್ ಸ್ಟೋರಿಗೆ ಸ್ವಾಗತ. ನೋಡಿ, ನಾವು ಜೀವನದಲ್ಲಿ ಏನಾದ್ರೂ ಮುಂದೆ ಬರಬೇಕು ಅಂತೇಳಿ ನಾವು ಸಂಕಲ್ಪ ಮಾಡಿದ್ರೆ ಖಂಡಿತವಾಗಿ ನಾವು ಮುಂದೆ ಬಂದೇ ಬರ್ತೀವಿ. ನೋಡಿ, ನಿಮ್ಗೆ ಒಂದು ಉದಾಹರಣೆ ಹೇಳ್ತೀನಿ. ಒಬ್ಬ ಡಾಕ್ಟರ್, ಅವನು ವೃತ್ತಿ ಜೀವನದಲ್ಲಿ ಡಾಕ್ಟರ್ ಆಗಿರ್ತಾನೆ. ವೃತ್ತಿ ಜೀವನದ ಡಾಕ್ಟರ್ ಇದ್ದಾನೆ ಬಿಡಿ ಅಂತ ಹೇಳ್ತೀವಿ. ಬಟ್ ಅವನು ಸಮಯ ಪ್ರಜ್ಞೆ ಹೆಂಗಿರುತ್ತೆ ಅಂದ್ರೆ, ಏನಾದ್ರೂ ಸಾಧನೆ ಮಾಡಬೇಕು ಅನ್ನೋದು ಅವನಲ್ಲಿ ಇರುತ್ತೆ. ಸೊ ಒಂದಿನ ಏನಾಗತ್ತೆ, ಅವ್ನು ಏನಾದ್ರೂ ಒಂದು ಎಜುಕೇಶನ್ ಶಿಕ್ಷಣ ಸಂಸ್ಥೆ ತೆಗಿಬೇಕು ಅಂತ ಹೇಳಿ ಅವ್ರ ಫ್ಯಾಮಿಲಿಯಿಂದ ಮಾಡ್ಬೇಕಂತ ಬಯಸ್ತಾರೆ. ಅದೇನೋ ಪ್ರಾರಂಭ ಮಾಡ್ತಾರೆ. ಪ್ರಾರಂಭ ಮಾಡಿಂದ ಅದು ಶಿಖರಕ್ಕೆ ಬೆಳೆದಾಗ ಅವನು ಡಾಕ್ಟರ್ ಆಗಿ ಈ ತರ ಬೆಳೆದು ಬಿಟ್ರು. ಅವ್ರ ಮಕ್ಕಳೆಲ್ಲ ಡಾಕ್ಟರ್ ಓದಿಸ್ತಿದ್ದಾರೆ, ಅವರೆಲ್ಲ ಒಳ್ಳೆ ಶಿಕ್ಷಣ ಕೊಡ್ತಿದ್ದಾರೆ. ನಮ್ಮ ಮಕ್ಕಳಿಗೆಲ್ಲ ಶಿಕ್ಷಣವನ್ನು ಕೊಡ್ತಾರೆ ಅಂತ ಎಲ್ಲರೂ ಅವ್ರ ಬಗ್ಗೆ ಪ್ರಮುಖ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅವತ್ತಿಂದ ನಾವು ಏನಾದ್ರೂ ಒಂದು ಸಾಧನೆ ಮಾಡೇ ಮಾಡ್ತೀವಿ ಅಂತ ಸಂಕಲ್ಪ ಇಟ್ಟುಕೊಂಡು ಹೆಜ್ಜೆಯನ್ನು ದಾಪುಗಾಲು ಹಾಕಿದ್ರೆ ಖಂಡಿತವಾಗಿ ನಾವು ಮುಂದೆ ಬರ್ತೀವಿ. ಸೊ ನಾವು ಕೂಡ ಯಾಕೆ ಚಾಲೆಂಜಿಂಗ್ ತಗೊಂಡು ಮಾಡಬಾರ್ದು ಅನ್ನೋದು ಗೊತ್ತಾಗತ್ತೆ. ಸೊ ನಾನು ಒಂದು ಚಿಕ್ಕ ಪ್ರಯೋಗ ಮಾಡ್ತಾ ಇದ್ದೀನಿ. ಏನಂದ್ರೆ, ನಾನು ಇದೇ ಸಂಕಲ್ಪವನ್ನು ಮಾಡಿಕೊಂಡು ನಮ್ಮ ಸುತ್ತಮುತ್ತಲ ಪರಿಸರ, ಸರ್ಕಾರಿ ಸ್ಕೂಲ್ ಆಯಿತು, ಯಾವುದೇ ಒಂದು ಸ್ಕೂಲಲ್ಲಿ ಅವರಿಗೆ ಒಂದು ಒಳ್ಳೆ ಏನಾದರೂ ವಸ್ತುಗಳು ಆಯಿತು, ಬುಕ್ಸ್, ಪೆನ್ಗಳ ಒದಗಿಸುವಂಥ ಕಾರ್ಯ ಮಾಡ್ಬೇಕಂತ ನಾನು ಸಂಕಲ್ಪ ಫೌಂಡೇಶನ್ ಪ್ರಾರಂಭ ಮಾಡ್ತೇನೆ. ಸೊ ನೀವೆಲ್ಲರೂ ಸಹಕಾರ ಮಾಡಿದರೆ ನಾನು ಕೂಡ ಸಂಕಲ್ಪ ಫೌಂಡೇಶನ್ ಮಾಡಿ ಎಲ್ಲರಿಗೂ ಒಳ್ಳೆ ಮಕ್ಕಳಿಗೆ ಎಜುಕೇಶನ್ ಕೊಡುವಂಥ ಕಾರ್ಯ ಮಾಡ್ತೇನೆ. ನಿಮಗೆ ನಮ್ಮ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್, ಲೈಕ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೆ ನಾನು ಮಕ್ಕಳ ಎಜುಕೇಶನ್, ಫೈನಾನ್ಸ್ಲಿ ಯಾವ ಥರ ನಾವು ಇದು ಮಾಡ್ಕೋಬೇಕು, ಮತ್ತು ಸ್ಟಾಕ್ ಮಾರ್ಕೆಟ್ನಲ್ಲಿ ಯಾವ ಥರವಾದ ಸ್ಟಾಕ್ಗಳ ಮೇಲೆ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕು, ಅವೆಲ್ಲ ಹೇಳ್ಕೊಡ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್.